ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಮ್ಯಾಚ್ ಡೇ ಗೇಮ್ ನಮ್ಮ RCB ಹುಡುಗರಿಗೆ ಇವತ್ತು ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್, ಒನ್ ಡೇ ಗ್ಯಾಪ್ ಅಷ್ಟೇ. ಇವತ್ತು ನಮ್ಮ RCB ಆಡಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಗೆದ್ದು ಬರ್ತಾ ಇರುವಂಥ RCB ವಿತ್ ಪಾಸಿಟಿವ್ ರನ್ ರೇಟ್, ಮಸ್ತಾಗಿ ರನ್ ರೇಟ್ನ ಇಟ್ಕೊಂಡು ಟಾಪಲ್ಲಿ ಕೂತ್ಕೊಂಡಿರುವಂಥ ನಮ್ಮ RCBಗೆ ಪೈಪೋಟಿ ಕೊಡಕ್ಕೆ ಬರ್ತಾ ಇದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಲಾಸ್ಟ್ ಮ್ಯಾಚ್ ಅವರು ಕೂಡ ಗೆದ್ಬಿಟ್ಟು ಬರ್ತಿದ್ದಾರೆ. ಫಸ್ಟ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಮೇಲೆ ಸೋತಿದ್ರು, ಅದು ಕೂಡ ಸಿಕ್ಕಾಪಟ್ಟೆ ಕ್ಲೋಸ್ ಮಾರ್ಜಿನ್. ಇನ್ಫ್ಯಾಕ್ಟ್ ಕೈಯಲ್ಲಿದ್ದಂಥ ಮ್ಯಾಚ್ನ ಕೈ ಚೆಲ್ಲಿದ್ರು ಅಂತ ಹೇಳಬೇಕು. ಮುಂಬೈ ಇಂಡಿಯನ್ಸ್ ಲಾಸ್ಟ್ ಬಾಲಲ್ಲಿ 6 ಹೊಡೆದ್ಬಿಟ್ಟು ಮ್ಯಾಚ್ನ ಗೆದ್ದಿದ್ದು. ಇನ್ಫ್ಯಾಕ್ಟ್ 2 ಮ್ಯಾಚ್ನೂ ಒಂಥರ ಗೆದ್ದಿರೋ ಲೆಕ್ಕನೇ, ಬಟ್ ಆದರೂ 1 ಮ್ಯಾಚ್ ಗೆದ್ದಿರೋ ಲೆಕ್ಕನೇ ಬಂದಿದೆ ಅವರಿಗೆ ಪಾಯಿಂಟ್ಸ್ ಟೇಬಲಲ್ಲಿ. ಸೊ ಈ ಮ್ಯಾಚ್ ಸಿಕ್ಕಾಪಟ್ಟಿ ಟಫ್ ಆಗಿರುತ್ತೆ. ನನ್ನ ಪ್ರಕಾರ ಅಷ್ಟು ಈಸಿಯಾಗಿ RCB ಏನು ಜಿಗೆ ಹೊಡೆದ್ರು, ಗುಜರಾತ್ ಜೈಂಟ್ಸ್ಗೆ 1 ಸೈಡ್ ಮ್ಯಾಚ್ ಮಾಡಿ ಬಿಸಾಕಿದ್ರು, ಆ ಥರ ಅಂತೂ ಈ ಮ್ಯಾಚ್ ಪಕ್ಕ ಇರೋದಿಲ್ಲ. ಈ ಮ್ಯಾಚ್ ನನ್ನ ಪ್ರಕಾರ ಕಾಂಪಿಟೇಷನ್ ಹೆವಿ ಇರುತ್ತೆ. ಯಾಕಂದರೆ ಇವರ ಬ್ಯಾಟಿಂಗು ಮಸ್ತಾಗಿದೆ, ನಮ್ಮ ಬ್ಯಾಟಿಂಗು ಮಸ್ತಾಗಿದೆ. ಇನ್ಫ್ಯಾಕ್ಟ್ ನಮ್ಮ ಬೌಲಿಂಗು ಕಂಪ್ಯಾರಿಟಿವ್ಲಿ ಅವ್ರಿಗಿನ ನಮ್ಗೆ ಬೌಲಿಂಗು ಕಾನ್ಫಿಡೆನ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡುತ್ತೆ ಅಂತ ಹೇಳ್ಬೇಕು. ಒಟ್ಟಿನಲ್ಲಿ ಬ್ಯಾಟಿಂಗಲ್ಲಿ ಎರಡು ಟೀಮು ಕೂಡ ಒಂಥರ ಟಕ್ಕರ್ ಕೊಡೋ ಥರ ನನ್ನ ಪ್ರಕಾರ ಕಾಣಿಸ್ತಿದೆ. ಅವ್ರ ಕಡೆನೂ ಏನು ಕಮ್ಮಿ ಇಲ್ಲ. ಮೆಗ್ಲಾನಿಂಗ್ ಇದ್ದಾರೆ, ಜೊತೆಗೆ ಶಫಾಲಿ ವರ್ಮಾ ಇದ್ದಾರೆ, ಜಮೀಮಾ ರೋಡ್ರಿಕ್ಸ್ ಇದ್ದಾರೆ, ಆಮೇಲೆ ಕ್ಯಾಪ್ಸಿ ಅವರು ಇದ್ದಾರೆ, ಕ್ಯಾಪ್ ಅವರು ಇದ್ದಾರೆ. ಒಟ್ಟಿನಲ್ಲಿ ಒಂಥರ ಟಾಪ್ 5 ಏನಿದೆ ಇವ್ರದ್ದು ಒಂಥರ ಬೆಂಕಿ ಅಂತ ಹೇಳಬೇಕು. ಆದ್ದರಿಂದ ಇವರ ಟಾಪ್ 5ನ ಕಟಾಕ್ತು ಅಂತಾನೆ. ಇನ್ಫ್ಯಾಕ್ಟ್ ಟಾಪ್ 3 or 4 ಏನಾದ್ರು ಬೇಗ ವಿಕೆಟ್ಗಳನ್ನ ಎತ್ಬಿಡ್ತು ಅಂದರೆ 3 ವಿಕೆಟ್ 4 ವಿಕೆಟ್ ಎತ್ಬಿಡ್ತು ಅಂದರೆ ಆರಾಮಾಗಿ ಅವ್ರನ್ನ ಕಲಾಸ್ ಮಾಡ್ಬೋದು. ನನ್ನ ಪ್ರಕಾರ ಹಂಗೆ ನೋಡೋಕೆ ಹೋದ್ರೆ ಜಿನೇ ಒಂಥರ ಡಮ್ಮಿ ಟೀಮ್ ಥರ ಕಾಣಿಸ್ತಿದೆ ಸದ್ಯದ ಮಟ್ಟಿಗೆ. ಫುಲ್ಲು ಡಮ್ಮಿ ಅಂತ ಹೇಳ್ತಿಲ್ಲ, ಒಟ್ನಲ್ಲಿ ನನ್ನ ಪ್ರಕಾರ ಜಿ ಅವ್ರು ಆಡ್ತಾ ಇರೋ ರೀತಿ ನೋಡ್ತು ಅಂತ ಅಂದರೆ ಬಾಟಮ್ ಆಫ್ ದ ಟೇಬಲಲ್ಲಿ ಪಕ್ಕ ಕಚ್ಕೊಂತಾರೆ ಲಾಸ್ಟ್ ಪೊಸಿಷನ್ಗೆ ಅಂತ ಸ್ಟ್ರಾಂಗ್ ಆಗಿ ಅನ್ನಿಸ್ದೆ. ಒಟ್ಟಲ್ಲಿ ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂತು ಅಂತ ಅಂದರೆ ನನ್ನ ಪ್ರಕಾರ ಇವತ್ತು ಸಿಕ್ಕಾಪಟ್ಟೆ ಟಫ್ ಫೈಟ್ ಇರುತ್ತೆ. ಯಾಕಂದರೆ ಇವರು 1 ಮ್ಯಾಚ್ ಸೋತಿರೋದು ಮುಂಬೈ ಮೇಲೆ, ಸಿಕ್ಕಾಪಟ್ಟೆ ಟಫ್ ಫೈಟ್ ಕೊಟ್ಬಿಟ್ಟು ಸೋತರು. ಸೊ ಆದ್ದರಿಂದ ಏನೋ ಅನ್ನಿಸ್ದೆ ಇವತ್ತು ಹೆವಿ ಎಡ್ಜ್ ಆಫ್ ದ ಸೀಟ್ ಕೂತ್ಕೊಂಡು ಹೋಗೋ ಥರ ಆಗ್ಬೋದು ಮ್ಯಾಚ್ ಅಂತ. ಯಾಕಂದರೆ ರೀಸೆಂಟ್ ಗೇಮ್ಸ್ಗಳು ಯಾವುದೋ ಎಡ್ಜ್ ಆಫ್ ದ ಸೀಟ್ ಥರ ಆಗಿಲ್ಲ. ಫಸ್ಟ್ 2 ಮ್ಯಾಚ್ ಬಿಡ್ತು ಅಂತಂದರೆ ಇವಾಗ ಆಗಿರುವಂಥದ್ದು 5 ಮ್ಯಾಚು. 5 ಮ್ಯಾಚಲ್ಲಿ 3 ಮ್ಯಾಚು, ಲಾಸ್ಟ್ 3 ಮ್ಯಾಚ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ 1 ಸೈಡೆಡ್ ಮ್ಯಾಚ್ ಆಗೋಗ್ಬಿಡ್ತು. 6 ಮ್ಯಾಚ್ ಇನ್ಫ್ಯಾಕ್ಟು ಸಿಕ್ಕಾಪಟ್ಟೆ 1 ಸೈಡೆಡ್ ಮ್ಯಾಚು ಲಾಸ್ಟ್ 4 ಮ್ಯಾಚ್ನು ಕೂಡ. ಸೊ ಆದ್ದರಿಂದ ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ಲೋಸ್ ಫಿನಿಶ್ ಹೋಗ್ಬೋದು ಅಂತ. ಯಾಕಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ. ಇನ್ನು ಪಿಚ್ ಬಗ್ಗೆ ಏನು ಹೇಳುವಂಥ ಅಗತ್ಯತೆ ಏನಿಲ್ಲ, ಸ್ವಲ್ಪ ಡಿಟ್ರೇಟ್ ಆಗಿರುತ್ತೆ, ಸ್ವಲ್ಪ ಲೋ ಸ್ಕೋರಿಂಗ್ ಆಗ್ಬೋದು ಅಂತ ಹೇಳೋದಿಲ್ಲ ನಾನು, ಏನೋ ಒಂದು ಆಗುತ್ತೆ. ಯಾಕಂದರೆ ಎರಡೂ ಕೂಡ ಒಂಥರ ಕ್ವಾಲಿಟಿ ಸ್ಟೇಟ್ಗಳು. ಇನ್ಫ್ಯಾಕ್ಟ್ ನಮ್ಮ RCB ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡ್ತಾ ಇರಬೇಕಾದ್ರೆ ಇವರು ಪಕ್ಕ ಏನಾದ್ರು ಇನ್ ಕೇಸ್ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಿತ್ತು ಅಂತಂದರೆ ನಮ್ಮ RCB ಪಕ್ಕ ಒಂದು 170 180 ಮೇಲೆ ಹೊಡಿತಾ ಇದ್ರು ಲಾಸ್ಟ್ ಮ್ಯಾಚು. ಆ ಥರನೇ ಕಾಣಿಸ್ಕೊಂಡಿದ್ದು. ಇವರು ಏನು ಕಮ್ಮಿ ಇಲ್ಲ. ಫಸ್ಟ್ ಮ್ಯಾಚ್ನೇ ಕ್ಯಾಪ್ಸಿ ಅವರು 75 ರನ್ಸ್ ಎಲ್ಲ ಹೊಡೆದ್ರು. ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚ್ ಅಂತೂ ಬೆಂಕಿ ಬ್ಯಾಟಿಂಗು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು. ಇನ್ಫ್ಯಾಕ್ಟ್ ಟಾಪ್ 2 ಮೆಗ್ಲಾನಿಂಗ್ ಜೊತೆಗೆ ಶಫಾಲಿ ವರ್ಮಾ ಅವರು ಬೆಂಕಿ ಬ್ಯಾಟಿಂಗ್ ಆಡಿದ್ದಾರೆ ಲಾಸ್ಟ್ ಮ್ಯಾಚಲ್ಲಿ. UP ವಾರಿಯರ್ಸ್ ಮೇಲೆ ಗೆದ್ಬಿಟ್ಟು ಬರ್ತಾ ಇದ್ದಾರೆ. ಒಂಥರ ನೋಡಿ ಯಾರ ಮೇಲೆ ಗೆಲ್ತಾರೆ ಅಂತಲೇ ಗೊತ್ತಾಗಲ್ಲ. ಇವಾಗ UP ವಾರಿಯರ್ಸ್ ನೋಡಿ ಲಾಸ್ಟ್ ಮ್ಯಾಚ್ ಬೆಂಕಿಯಾಗಿ ಗೆದ್ದಿದ್ದಾರೆ. ನಿನ್ನೆ ಕೂಡ 1 ಸೈಡ್ ಮ್ಯಾಚ್ ಆಗೋಯ್ತು. ಮುಂಬೈ ಇಂಡಿಯನ್ಸು ಅಜೀಬಾಗಿ ಸೋತ್ರು. ನಾನು ಲಾಸ್ಟ್ ಮ್ಯಾಚ್ ಹೋಗ್ಬಿಟ್ಟು ನಮ್ಮ ಡಾರ್ಲಿಂಗ್ ಸ್ಮೃತಿ ಮಂದನಾಗ ಒಂದು ಸ್ವಲ್ಪ ಪಂಪ್ ಕೊಟ್ಬಿಟ್ಟು ಬಂದಿದ್ದೀನಿ. ಇಲ್ಲಮ್ಮ ಇವತ್ತಿನ ಮಸ್ತಾಗಿ ಆಡ್ಬೇಕು ಇನ್ನು ಅಂತ ಲಾಸ್ಟ್ ಮ್ಯಾಚ್, ಅದಕ್ಕೆ 40+ ಹೊಡೆದು ಮಸ್ತಾಗೆ ಪರ್ಫಾರ್ಮ್ ಮಾಡಿದ್ದು. ಸೊ ಈ ಮ್ಯಾಚು ಕೂಡ ಅದನ್ನ ಹಂಗೇನೆ ಕನ್ವರ್ಟ್ ಮಾಡ್ತಾರೆ ಅಂತ ಅನ್ಕೊಂಡು ಲಾಸ್ಟ್ ಮ್ಯಾಚ್ ಒಂಥರ ಅನ್ಫಾರ್ಚುನೇಟ್ ಔಟ್ ಆಗೋಗ್ಬಿಟ್ರೆ 50 ಪಕ್ಕ ಬಂದಿರೋದು. ಈ ಮ್ಯಾಚ್ ಅದನ್ನ ಹಂಗೆ ಎಲ್ಲಿ ಬಿಟ್ಟಿದ್ರು ಅದನ್ನ ಹಂಗೆ ಅಗ್ರೆಸಿವ್ ಫಾರ್ಮ್ನ ಅಲ್ಲೇ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊಂಡು. ಬಟ್ ಸೋಫಿ ಡಿವೈನ್ ಸ್ವಲ್ಪ ಡೌನ್ ಕಾಣಿಸಿದ್ರು ಲಾಸ್ಟ್ ಮ್ಯಾಚಲ್ಲಿ. ಇನ್ಫ್ಯಾಕ್ಟ್ 2 ಮ್ಯಾಚಲ್ಲೂ ಕೂಡ ಅವ್ರ ಬ್ಯಾಟಿಂದ ರನ್ಸ್ ಬಂದಿಲ್ಲ. ಸೊ ಅವರು ಅಬ್ಬರಿಸೋದು ಬಾಕಿ ಇದೆ. ಯಾಕಂದರೆ ನಮ್ಮ ಟಾಪ್ ಆರ್ಡರ್ ಕ್ಲಿಕ್ ಆಯಿತು ಅಂತಂದರೆ ಇನ್ನೂ ರನ್ಸ್ ಎಲ್ಲೋ ಕಿತ್ಕೊಂಡು ಹೋಗುತ್ತೆ. ಮೇಘನ ಅವ್ರ ಬಗ್ಗೆ ಅಂತೂ ಕೇಳಂಗೇನಿಲ್ಲ. 2 ಮ್ಯಾಚು ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡೋದು. ಪೆರಿಯೋರ್ ಬೇರೆ ಲಾಸ್ಟ್ ಮ್ಯಾಚ್ ಫಾರ್ಮಿಗೆ ಬಂದಿದ್ದು. ಇನ್ನು ನಮ್ಮ ಟಾಪ್ 4 ಅಂತೂ ಒಂಥರ ಸಾಲಿಡ್ ಆಗಿ ಇವಾಗ ಕಾಣಿಸ್ಕೊಂತ ಇದ್ದಾರೆ. ಬಟ್ ಸೋಫಿ ಡಿವೈನ್ ಅವರು ಸ್ವಲ್ಪ ಫಾರ್ಮಿಗೆ ಬರಬೇಕಾಗಿದೆ ಅಷ್ಟೇ. ಕಾದು ನೋಡೋಣ ಏನಾಗುತ್ತೆ ಅಂತ. ಇನ್ನು ಬೌಲಿಂಗ್ ಬಗ್ಗೆ ಮಾತಾಡಂಗೇನೆ ಇಲ್ಲ, ಎಲ್ಲರೂ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಿದ್ರು. ಇನ್ಫ್ಯಾಕ್ಟ್ ಬೌಲಿಂಗ್ ಏನೇ ಸಿಗ್ತಾ ಇಲ್ಲ. ಚೆನ್ನಾಗಿ ಪರ್ಫಾರ್ಮ್ ಮಾಡುವಂಥ ಪ್ಲೇಯರ್ 5 for ತೆಗೆದಂಥ ಪ್ಲೇಯರ್ಗೆ ಬೌಲಿಂಗ್ ಸಿಗ್ತಾ ಇಲ್ಲ ಅಂದರೆ ಯಾವ ರೇಂಜಿಗೆ ನಮ್ಮ RCB ಬೌಲಿಂಗ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಮೊಲಿನಕ್ಸ್ ಆಗಿರ್ಬೋದು, ಜೊತೆಗೆ ಸೋಫಿ ಡಿವೈನ್ ಆಗಿರ್ಬೋದು, ಜೊತೆಗೆ ರಾಧಾಕ್ ಆಗಿರ್ಬೋದು, ಎಲ್ಲರೂ ಒಬ್ಬೊಬ್ರದ್ದು ಹೆಸರು ಸಿಕ್ಕಾಪಟ್ಟೆ ಬೌಲರ್ಸ್ ಇದ್ದಾರೆ. ಶ್ರೇಯಾಂಕ ಪಾಟೀಲ್ ಅವರು ಇಕ್ಕಿಸ್ಕಾತಾ ಇದ್ದಾರೆ ಅಷ್ಟೇ. ಅವ್ರು ಸ್ವಲ್ಪ ಕಂಟ್ರೋಲ್ ತಗೊಬೇಕು. ಶ್ರೇಯಾಂಕ ಪಾಟೀಲ್ ಏನಾದ್ರು ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡ್ತಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ಲಾಸ್ಟ್ ಮ್ಯಾಚು ಎಕನಾಮಿಕಲ್ ಆಗಿ ಏನು ಬೇಕಾಗಿಲ್ಲ, ಸ್ವಲ್ಪ ರನ್ಸ್ ಹೋದರೆ ಹೊಡಿಯೋಕೆ ಮಜಾನಾರು ಇರುತ್ತೆ ಅಂತ ಅನ್ನಿಸ್ಬಿಟ್ಟಿತ್ತು. ಬಟ್ ಈ ಮ್ಯಾಚ್ ಏನಾರು ಒಂದು ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ರೇಣುಕಾ ಸಿಂಗ್ ಅವರು ಲಾಸ್ಟ್ ಮ್ಯಾಚು ಇಂಪ್ಯಾಕ್ಟ್ ಮಾಡೋದಿಲ್ಲ, ಆ ಥರ ಇಂಪ್ಯಾಕ್ಟ್ನ ಈ ಮ್ಯಾಚು ಮಾಡಬೇಕಾಗತ್ತೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ನಿಮಗೆ ಅನ್ನಿಸ್ತಿದೆ ಈ ಮ್ಯಾಚ್ ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನ್ ಇರುತ್ತೆ, ಅಷ್ಟು ಈಸಿಯಾಗಿ RCB ಗೆಲ್ಲೋದಕ್ಕೆ ಆಗೋದಿಲ್ಲ. ಬಟ್ ನನಗೆ ಅನ್ನಿಸ್ತಾ ಇದೆ RCB ಈ ಮ್ಯಾಚ್ನೂ ಕೂಡ ಗೆಲ್ಲಬಹುದು ಅಂತ. ನಿಮಗೆ ಯಾರು ಗೆಲ್ಬೋದು ಅಂತ ಅನ್ನಿಸ್ತಿದೆ? ಡೆಲ್ಲಿ ಕ್ಯಾಪಿಟಲ್ಸ್ ಅಥವಾ RCB? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ. ಬಾಬಾ.